ನಾನು ಸುಮ್ಮನಿದ್ದೆ. ಇಷ್ಟಕ್ಕೆ ಮುಗಿಸಿ ನನ್ನನ್ನು ಬಿಚ್ಚಿ ಬಿಟ್ಟರೆ ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಇದನ್ನೇ ಮುಂದುವರಿಸಿದರೆ ನಿನ್ನ ಮಾತಿಗೊಪ್ಪಿ ನಿನ್ನನ್ನು ಬೆಚ್ಚಿ ಬರಲು ನಾನೇನು ಹೇಳಿ ಅಲ್ಲ. ಆಕಾಶವೇ ಅವರದು. ನನ್ನ ಮೈ ಮೇಲೆ ಬಿದ್ದರೂ ಸರಿ, ಈ ಭೂಮಿ ಬಾಯಿ ಬಿಟ್ಟರೂ ಸರಿ, ನನ್ನ ಆಟ ಸೇರಿ ತೀರಿಸಿಕೊಳ್ಳಬೇ ನನ್ನ ಗುರಿ. ಅಂದರೆ ನೀವೇನು ಮಾಡಬೇಕೆಂದಿರುವಿ? ನನ್ನ ಮಗನಿಗೆಲ್ಲ ಲೀಟರ್ ಕೊಟ್ಟು ಕಾಲೇಜಿನ ತುಂಬ ಅವರ ಹೆಸರು ಕೆಡಿಸಿದಲ್ಲದೆ ಬಾಯಿ ಬಂದ ತಪ್ಪಗಳಿಗೆ ಅಬ್ಬರ ಬಿಕಾರಿ ನನ್ನ ಮಗನೇ. ಇಂದು ನಿನ್ನ ಧ್ಯೇಯವನ್ನು ಸಿಹಿ ಬಿಡುತ್ತೇನೆ ಮಗನೇ. ಸ್ವಲ್ಪ ಎತ್ತರದಿಂದ ಮಾತನಾಡು. ಏನಂದೆಯ ಪಾಪಿ? ನೋಡು, ಮತ್ತೊಂದು ಬಾರಿ ಇದೆ ಮಾತನಾಡಿದ್ರೆ ಪರಿಣಾಮ ನೆಟ್ಟಗಾಗುತ್ತೆ. ಏನು ಚಿಕ್ಕ ಹುಡುಗರು ತಪ್ಪು ಮಾಡಿದ್ರೆ ತಿದ್ದು ಬುದ್ಧಿ ಹೇಳುವುದನ್ನು ಬಿಟ್ಟು ಇಂಥ ಪೇಟ ನುಡಿಗಳಾಡಲು ನಾಚಿಕೆ ಆಗುದಿಲ್ಲ ನಿನ್ನ ಜನ್ಮಕ್ಕೆ. ನಾಚಿಕೆ ಎಲ್ಲಿದೆ? ಆ ನಾಚಿಕೆ ಯಾರಲ್ಲಿದೆ? ಆ ನಾಚಿಕೆ ನೆನಪಿಸಿಕೊ. ನಿನ್ನಲ್ಲಿದೆಯಾ ಆ ನಾಚಿಕೆ? ಅದು ಎಲ್ಲ ಬೇಡ ಸಬರಿ. ಈಗಲಾದರೂ ನೀನು ಮನೆಗೆ ಹೋಗು. ಈ ಶ್ರೀಮಂತಿಯ ಸ್ವಾನಕ್ಕೆ ಸೊಕ್ಕು ಬಂದಿದೆ. ಅದಕ್ಕೆ ಈ ಶ್ರೀಮಂತಿಕೆಯನ್ನು ಆ ಜೀವನನ್ನು ಸುಟ್ಟು ಬರುತ್ತೇನೆ. ಹೇ ಮಗಳು, ನಿನ್ನ ತಾಯಿ ನಾನು ಬರೀ ಬಾಯಿಂದ ಆಡಿ ಮಾತಿನಿಂದ ನಿನ್ನ ಆತ್ಮ ಚಟ್ಟನ್ನು ಬೆಂಕೆತ್ತಿತು. ನನ್ನ ಮಗಳು ನೀನು ಮಾಡಲು ಕೂತಿಲ್ಲ. ನಿನ್ನ ಆತ್ಮ ಚಟ್ಟನ್ನು ಬೆಂಕೆತ್ತಿರುವನು ಏನು ಅದಕ್ಕೆ ಮುಂದೆ ಫಲ. ಇನ್ನು ವಿನಿಯದಿಂದ ಎರಡು, ಇನ್ನು ಕದನಕ್ಕೆ ಕಾಲಿಟ್ಟಿಲ್ಲ, ಇನ್ನು ಕಾಲ ಬಿಂಚಿಲ್ಲ. ಮರ್ಯಾದಿಂದ ನನ್ನನ್ನು ಬಿಚ್ಚಿ ಬಿಡು. ಕದನಕ್ಕಾಗಿ ಕಾಲು ಚದುರುತ್ತದೆ ಈ ಹುಡುಗಿ. ನಿಮ್ಮಂತ ಬಂಡ ಕುಲ್ಲಿಗೆ ಆಗವದೆ ಮೋಸದ ಬಲೆ. ಆ ಸೃಷ್ಟಿ ಕರ್ತವನಿಗೆ ತಿಳಿದಿಲ್ಲ ನನ್ನ ನೆಲೆ. ಅಂದಾಗ ಬಹುದಿನಗಳಿಂದ ಬಯಸಿದ ಬಯಕೆಯನ್ನು ಈಡೇರಿಸ ಬಂದ ಇಂದಿನ ಸಂದರ್ಭದಲ್ಲಿ ನಿಮ್ಮನ್ನು ಕಾಪಾಡಲು ಗಂಧರ ಲೋಕದಿಂದ ಎಂತ ಪುರಗಳು ಬಂದರೂ ಸರಿ, ನನ್ನೊಡ ಸೇರಿ ತೀರಿಸಿಕೊಳ್ಳುವುದೇ ನನ್ನ ಗುರಿ. ಈಗ ಏನಾಗುತ್ತಿರೋದು ಈ ರೀತಿ. ಈ ನಿನ್ನ ಮಗಳು ಎಣ್ಣಲ್ಲ, ಇವಳು ಜಮ್ಮಾರಿ. ಹುಚ್ಚು ಬಾಳು, ಹುಚ್ಚ ನಾಯಿ. ನನ್ನ ಎದುರಿಗೆ ನನ್ನ ಮಗಳು ಅವಳಿಂದ ಮಾತನಾಡಿದೆಯೋ? ಹಾಗಿದ್ದರೆ ನಿನ್ನ ತಾಯಿನ ಒತ್ತುವಳು. ಬೇಡ ಬೇಡ ಗಣಪನ, ಬೇಡ. ನನ್ನನ್ನು ಮುಟ್ಟಿದ್ರೆ ನೀನು ಸುಟ್ಟು ಹೋಗ್ತೀಯ. ಅನ್ನರುಂಡ ಬೇರ್ಪಡಿಸ ಪುಂಡರು ಈ ಅಕ್ಕೊಂದು ಪೃಥ್ವಿಯಲ್ಲಿ ಯಾವನೂ ಇಲ್ಲ. ಇಂದು ನಿಮ್ಮನ್ನು ಕಾಪಾಡಲು ಬರುವ ಧೈರ್ಯ ಆ ಶಿವನಿಗೆ ಇಲ್ಲ. ಯಾಕಿಲ್ಲ? ಈ ಸಮಯದಲ್ಲಿ ನನ್ನ ಚಿಕ್ಕ ಮಗನೇನಾದರೂ ಬಂದರೆ ಮುಗಿಯಿತು ನಿನ್ನ ಕತೆ. ಸರಳ ಬದುಕು. ನಿನ್ನ ನೆತ್ತರದಿಂದಲೇ ಸ್ನಾನ ಮಾಡುತ್ತಾನೆ. ಹೌದಾ? ನಿನಗೆ ಮತ್ತೊಬ್ಬ ಮಗಿರವನೇ? ಈಗಿದ್ದ ಮಗ ನಿಂತು ನಿದ್ರೆ ಮಾತ್ರವಾಗ ಅವನು ಎಲ್ಲಿದ್ದವನು ಎದ್ದು ಬಂದು ನನ್ನ ನತ್ತರೆ ಸ್ನಾನ ಮಾಡದೆ ಅದು ಎಂದಿಗೆ ಸಾಧ್ಯವಿಲ್ಲ ಸಬರಿ. ಅವನೇನು ಅಂತ ಗಂಡುಗುರಿ ಅಲ್ಲ. ಬಾಸವರಿ ಬಾ. ಸಕ್ಕಿನ ಮಗನೇ, ನನ್ನ ತಾಯಿಯ ಮೈ ಮುಟ್ಟಿದರೆ ನಿನ್ನನ್ನು ಸುಟ್ಟು ಬಿಡುವೆ. ನಿನ್ನ ಮರ್ಯಾದೆಯಾಗಿ ಬಿಟ್ಟು ಬಿಡ, ಇಲ್ಲಾಂದರೆ ಇನ್ನು ಬೇರೆ ಕೈಕ.
ನನ್ನ ಸೂರ್ತಿಯ ಮಗನೇ, ನಿನ್ನ ತಾಯಿ ಶೀಲ ಅರಣವಾದ ನಂತರ ಯಾರ್ಯಾರು ಸುಡ್ತಾರೋ ನೋಡೋಣ. ಒಳ್ಳೆ ಮಾತೊಂದು ಭಾಷೆ ಬರೀ ಬಾ. ಹರಿದಾಡುವ ಹಾವಿನ ಗಂಡ, ಬೀಸುವ ಗಾಳಿಯ ಗಂಡ, ಉರಿಯುವ ಬೆಂಕಿಯ ಗಂಡ, ನಿನ್ನಂತ ತಾಯಿಯ ಗಂಡರಿಂದ ಚೆಂಡಾಡು ಹುಟ್ಟಿ ಬಂದ ಗಂಡ ಬೇರುಂಡ ಪುಂಡ ಪ್ರಚಂಡ. ಈಗ ನೀನು ಏನು ಮಾಡ್ತೀವಿ? ಇವನನ್ನು ಏಕೆ ಕಟ್ಟಾಕಿರುವೆ? ಅದನ್ನು ಕೇಳು ನೀವ್ಯಾರು? ಸರ್ವರ ರಕ್ಷಣೆ ಮಾಡುವ ಆ ಶಿವನಿಗೆ 3 ಕಣ್ಣು ಇದ್ದರು ಇವೆರಡೇ ಕಣ್ಣುಗಳಿಂದ ನೋಡುವುದು. ಆ 3ನೇ ಕಣ್ಣು ಏನಾದರೂ ಆ ಶಿವ ತೆಗೆದರೆ ಈ ಪ್ರಪಂಚವೇ ಸುಟ್ಟು ಹೋಗುತ್ತದೆ. ಆದರೆ ಆ ಶಿವ 3ನೇ ಕಣ್ಣು ತೆಗೆಯಲ್ಲ. ಈ ಪ್ರಪಂಚ ಸುಡಲ್ಲ. ಆದರೆ ನಾನು ಆ ಶಿವನನ್ನೇ ಸೋಲಿಸಿ ಸಾವಿರಾರು ಕಣ್ಣುಗಳ ಹೊತ್ತ ಬಂದ ನಾನು ನಿನ್ನಂತ ನೀಚ ಕೃತ್ಯಗಳ ಮಾಡುತ್ತಿರುವ ಬಂಡ ಧೈರ್ಯದಿಂದ ಪುಂಡರದ ಮೆರೆದಾಡುವ ಚಂಡ ಸೂರ್ಯ ಮಕ್ಕಳನ್ನ ಸುಟ್ಟಾಕಲು ಜಗಕ್ಕೆ ತೊಟ್ಟು ಬಂದ ಯಮರಾಜನವನು. ಇರಲಿ, ಇವನನ್ನು ಕಟ್ಟಿ ಹಾಕಿದ ಕಾರಣ, ಆ ತಾಯಿಯ ಮೇಲೆ ನೀನು ಹದ್ದಾಗಿ ಆಗತ್ತಿರುವ ಕಾರಣ ಹೇಳಿದರೆ ಈ ಲೋಕದಲ್ಲಿ ನೀನಿರುತ್ತೀಯ, ಇರಗಿದ್ದರೆ ಮೇಲೆ ಮೇಲೆ ಹೋಗುತ್ತೀಯ. ಏನು ಆ ಗಂಡ ಈ ಗಂಡ, ಆ ಶಿವ ಈ ಶಿವ ಅಂತ ಹೇಳಿದರೆ ನಮ್ಮ ಅಪ್ಪ ಎದುರುತ್ತಾನೆ ಅಂತ ತಿಳಿದುಕೊಂಡಿರುವೇನು? ನಿಮ್ಮಂತ ಡಕಾಯಿಕರನ್ನು ನಮ್ಮನೆ ಕಸ ಗುಡಿಸೋದಕ್ಕೆ ಇಟ್ಟುಕೊಳ್ತೀವಿ. ಹುಷಾರ್. ಪಕ್ಕ ಬಲಿಯದಿದ್ರು ಎಷ್ಟು ಸೊಕ್ಕಳ ನಿನಗೆ? ಏನಂದೆ? ನೀನು ಮನಸ್ಸು ಮಾಡಿದರೆ ನಿಮ್ಮನೆ ಕಸ ಗುಡಿಸಲು ಕಾತಿದ್ಯಾ? ಲೇ ಸುಂದ್ರಿ, ನೀನೇನು ಇರಿಸುವ ಸುಂದರಿ ಅಲ್ಲ. ನಾನು ಮನಸ್ಸು ಮಾಡಿದರೆ ನೀನಂತ ಸಾವಿರಾರು ಹುಡುಗರನ್ನು ನನ್ನ ಮತ್ತೆ ನಿನ್ನನ್ನು ಬಿಡ್ತೀನ. ಮೊದಲು ಮೈ ತುಂಬ ಬಟ್ಟೆ ತೊಳೆದನ್ನು ಕಲಿ. ಇವನು ಯಾರು ಇರ್ಬೋದು? ಇವನು ನನ್ನ ಮಗನಿರ್ಬೋದು. ಅಪ್ಪ ನೋಡಪ್ಪ, ಏನಾದ್ರೂ ಮಾಡಿ ನನ್ನ ಮಗನನ್ನು ಕಾಪಾಡು. ನೀನೇ ನನ್ನ ಪಾಲಿನ ದೇವರೆಂದು ತಿಳ್ಕೊಡ್ತೇನೆ. ಅಮ್ಮ, ಮಕ್ಕಳು ತಾಯಿಗೆ ಯಾವಾಗಲೂ ಮಕ್ಕಳೇ ಹೊರತು ದೇವರು ಅಲ್ಲ. ಯಾವಾಗಲೂ ಮಕ್ಕಳಿಗೆ ತಾಯಿಯೇ ದೇವರಮ್ಮ. ಇರಲಿ, ನೀನಾದರೂ ನಿಜ ಸಂಗತಿ ಹೇಳಮ್ಮ. ಹೇಳ್ತೇನೆ. ಇಲ್ಲಿ ನಿಂತಿರುವ ಈ ಧನರಾಜನ ಮಗಳು ಧರ್ಮವಂತಿ, ನನ್ನ ಕ್ಲಾಸ್ಮೇಟ್. ಯಾವ ಉದ್ದೇಶದಿಂದ ಈಗ ಮಾಡಿದಳು ನನಗೆ ಗೊತ್ತಿಲ್ಲ. ತಾನಾಗಿ ನನ್ನ ಬೆನ್ನತ್ತಿ ನನ್ನ ಲವ್ ಮಾಡು, ನಾನು ನಿನ್ನ ಪ್ರೀತಿಸುತ್ತೇನೆಂದು ಕಾಡತೊಡಗಿದಳು. ನಾನು ಎಷ್ಟು ತಿಳಿವಳಿಕೆ ಹೇಳಿದರೂ ಕೇಳಲಿಲ್ಲ. ನಾನೇ ಇವಳಿಗೆ ಕಾಡಿ ಇವಳು ಹೆಸರು ಕೆಡಿಸಿದ್ದೇನೆಂದು ನನ್ನನ್ನು ಕರೆಸಿ ಕಟ್ಟಾಕಿ ಹೊಡೆಯುತ್ತಿದ್ದಾರೆ. ಬೇಕಾದರೆ ಅವಳನ್ನು 2 ಕೊಟ್ಟು ಕೇಳಿ ಹೇಳುತ್ತಾಳೆ. ಏನೆಂದು ಮಗನೆಂದು ಮತ್ತೊಮ್ಮೆ ಬಗಳಿದರೆ ನಿನಗೆ ಉಳಿಗಾಲವೇ ಇಲ್ಲ. ವಿಚಾರ ನಾ ಮಾಡುತ್ತೇನೆ. ನಮ್ಮ ವಿಚಾರ ಮಾಡಲಿಕ್ಕೆ ನೀವ್ಯಾರು? ಇವರ ಮಗನು ಕಟ್ಟಿಸಿಕೊಂಡ ಅಣ್ಣ ತಮ್ಮನು, ಇನ್ನು ಇವರ ಸಂಬಂಧಿಕರನು.
ಇಲ್ಲ, ನಿನ್ನ ಮಗಳಿಗೆ ಗಂಡ. ಅಪ್ಪ ಕೇಳಿಯ ಈ ಪಾಪಿ ನನ್ನ ಗಂಡನಂತೆ. ಹಂಗ ಸರಿ ಹಿಂದತ್ತು ಮುಂದಾಕಿ ಕೊಂದು ಬರ್ತೇನೆ. ಗುಂಡಾಕಿ ಕೊಂದು ಬಿಡ್ತೀಯ? ಹುಡುದಾರ ಕಟ್ಟಿದರೆ ಗುಂಡು ಹಾಕೋ, ನೋಡ್ತೀನಿ. ಏಯ್, ನಿನ್ನ ಪ್ರಾಣ ಉಳಿಯಬೇಕಂದ್ರೆ ನಿಜ ಹೇಳು. ಇವನು ನಿನ್ನ ಬೆನ್ನು ಹತ್ತಿ ಪ್ರೀತಿಸೋ ಅಂತ ಹೆಸರು ಕೆಲ್ಸಿದ್ದು ಸತ್ತ ಅವರನ್ನು ಕೈ ಬಿಡು. ನೀನು ಮಾತಾಡಿದರೆ ನಿನ್ನನ್ನು ಮೆಟ್ಟಿಸುತ್ತೇನೆ. ಯಾದಿಂದ ನಿಂತು ಕೇಳು. ಆ ಕಡೆ ಕಿತ್ತಿ ಕಾಲಿದರೆ ಹೊರತು ನಿನ್ನನ್ನು ಕಿಸ್ ಮಾಡಲಿಲ್ಲವಾ? ರೇಪ್ ಮಾಡಿದರೆ ನಿನಗೆ ಕೋಪ ಬರ್ತಿಲ್ಲವಾ? ಅವನಲ್ಲಿ ಆ ಧೈರ್ಯ ಇಲ್ಲ. ಆ ಕೆಲಸ ನಾನು ಮಾಡುತ್ತೇನೆ. ಈ ನಿನ್ನ ತಂದೆ ಏನು ಮಾಡ್ತಾನೆ ನಾನು ನೋಡ್ತೀನಿ. ಪಾಲ್, ನಿನ್ನ ಮಗಳ ಮಾನಭಂಗ ಆಗೋದಕ್ಕಿಂತ ಮೊದಲು ಅವನನ್ನು ಬೀಳ್ತದೆಯೋ ಅಥವಾ ಅಪ್ಪ ಬಿಚ್ಚಿಬಿಡಪ್ಪ ಅವರನ್ನು. ಅವರೇನು ತಪ್ಪಿಲ್ಲ. ಜೇರಿಸಿಕೊಂಡು ಹೇಳಲೇ ನಿನ್ನ ಕೋಪುತ್ತಿ ಹೇಳಿದ ಮಾತನ್ನು ಮತ್ತೇನು ನೋಡ್ತೇನೆ? ಅರಂಕೋರನ ಮಗನೇ ಬೀಳ್ತದೆಯೋ ಅಥವಾ ದೇಹವನ್ನೇ ಬಿಚ್ಚಿ ಬಿಡಲ್ಲ? ಹುಟ್ಟಿನ ಮಾಲಿನ ದಟ್ಟತನದಿಂದ ತಪ್ಪುದಾರಿ ತುಳಿದು ನಿನ್ನ ಮಗಳ ಮಾತನ್ನೇ ನಂಬಿ ನನ್ನ ತಾಯಿಯನ್ನು ಬಲತ್ಕರಿಸಲು ಪ್ರಯತ್ನಿಸಿದೆ ಆ ಮಗನೇ. ಈಗ ನಿನ್ನೇನು ಮಾಡಲಿ ಹೇಳು. ಏನು ಕಳಿಸಲು ಪ್ರಯತ್ನಿಸಿದಾನ? ಏ ಕೆಟ್ಟ ಸೂಳೆಯ ಮಗನ ತಲಪಾಲ್, ನೀನು ಗಂಡಸೇ ಅಲ್ಲ, ಚಂಡ ತಾಯಿಯ ಗಂಡ. ಅದಕ್ಕೋಸ್ಕರ ತೆಗೆಯವೇ ನಿನ್ನ ರುಂಡ. ನೀ ಕೈ ಮುಗಿತೇನೆ. ಅವರನ್ನು ಕೊಲೆ ಮಾಡಿ. ಏನಮ್ಮ ಪರಮ ಪಾವನೆ ಆತ ನಿನ್ನಂತ ಮಾತಾಯಿಯ ಮೇಲೆ ತಪ್ಪು ಮಾಡುತ್ತಿರುವ ಬೆಲೆ ಹಿಡಿದು ನನ್ನ ಮಗನಿಗೆ ತಲೆ ತೆಗಿ ಅಂತ ಹೇಳೋದನ್ನು ಬಿಟ್ಟು ಬೇಡ ಎಂದು ನನ್ನ ಕಾಲಿಡಿದು ನೀನೆಂತ ತಪ್ಪು ಮಾಡುತ್ತೀರಿಯಮ್ಮ? ಹೌದು, ಬೇಡ. ಸುಮ್ಮನೆ ನೀನ್ ಯಾಕೆ ಇಂತ ಪಾಪಿಷ್ಟರನ್ನು ಕೊಂದು ಕೈದಿಯಾಗಿ ಜೈಲು ಕೊಂಬೇಣಿಸ್ತಿ? ದಿನ ಬೆಳಗ್ಗೆ ಆದರೂ ಇಂಥ ಸಾವಿರಾರು ಪಾಪಿಸರ ನೆತ್ತರದಿಂದ ಸ್ನಾನ ಮಾಡುವ ನಾನು ಏಳಿನ 4 ಗೋಡೆಗಳ ಕಟ್ಟಡವನ್ನು ಕೆಡವಿ ನನ್ನ ಕಾಲಡಿಯಲ್ಲಿ ಮೆಟ್ಟು ನಿಂತಿರುವೆ. ಹೇಳಲೇ ಈ ಮಾತಾಯಿಯನ್ನು ಬಲತ್ಕರಿಸಲು ಪ್ರಯತ್ನಿಸಿದೀಯಾ? ಹೇಳು, ಇಲ್ಲದಿದ್ದರೆ ನಿನ್ನ ಹೌದು ಹೌದು, ನಾನು ತಪ್ಪು ಮಾಡಿದ್ದೇನೆ. ನನ್ನನ್ನು ಕೊಲೆ ಮಾಡಬೇಡ. ಕೊಲೆ ಮಾಡಿದ್ರೆ ನಾಳೆ. ಹೌದಪ್ಪ, ಕೊಲೆ ಮಾಡಬೇಡ. ತಿಳಿಯದಾಲೆ ಒಳ್ಳೆಯವರ ಮಾನವರ ಮನಸ್ಸು ಹೇಗಿರ್ತದೆ ಅನ್ನೋದು. ಇನ್ನು ಮೇಲಾದರೆ ನೀನು ದಾರಿಯ ತಪ್ಪಿದಾದರೆ ಈ ಮತ್ತಿಗೆ ಆರತಿಯ ಕುರಿಯಾಗುತ್ತೀಯ. ತಿಳಿ, ನೀವೆಲ್ಲ ಬನ್ನಿ ನನ್ನ ಜೊತೆ.
ನೀನು ನನ್ನ ಮನೆಗೆ ಬಂದು ಜಗತ್ತುಲೇ ಎಂದು ಮಾಡಿದೀಯಾ ಆಗಲಿ ನೀನೊಬ್ಬ ದೊಡ್ಡೆಯ ಧೈರ್ಯವಂತನೆಂದು ಕಾಣಿಸುತ್ತದೆ. ಯಾರು ನೀನು? ಇಲ್ಲಿಗೆ ಹೇಗೆ ಬಂದೆ? ನಿನ್ನ ಹೆಸರು ಕೇಳಿದರೆ ವೃತ್ತಿಯನ್ನು ನಡಗುತ್ತಿದೆಯಾ ಅಲ್ವಾ? ಏ ಪಡಲ, ನಡುಗ ವೃತ್ತಿಯನ್ನು ನನ್ನ ಕೈಯಲ್ಲಿ ಹಿಡಿದು ನನ್ನ ಆಸೆಯಿಂದ ಆಟಾಡಿಸುವ ಪೃಥ್ವಿ ರಾಜ ನಾನು. ಪೃಥ್ವಿರಾಜ್, ನನ್ನಿಂದ ನಿನಗೆ ಏನಾಗಬೇಕು ಹೇಳಿ. ಏ ಪಕ್ಕ ನನ್ನ ಮಗನ ಪಾಟೀಲ್, ನಿನ್ನಿಂದ ನನಗೇನಾಗಬೇಕಾಗಿಲ್ಲ. ನನ್ನಿಂದ ನಿನಗೇನಾಗಬೇಕು ಹೇಳು. ಪುಕ್ಕನೆಂದು ಸಚ್ಚಿನಿಂದ ಮಾತನಾಡಬೇಡ. ಪುಂಡನೆಂದು ಹೇಳಿದನ ಹೌದು, ಆದರೆ ಅನ್ಯಾಯ ಮಾಡುವವರಿಗೆ ಮಾತ್ರ, ಧರ್ಮವಂತರಿಗೆ ಧರ್ಮದ ಉಳಿದರೆ ಧರ್ಮದ ಹುಲಿ ಎಲ್ಲಿದೆ ಈ ಜಗದಲ್ಲಿ ನ್ಯಾಯ, ನೀತಿ, ಧರ್ಮ? ಹಾಗಿದ್ದರೆ ಬಡವರ ಬಂಧು ಧರ್ಮದ ಕಣ್ಣು, ನ್ಯಾಯದ ಬೆನ್ನೆಲುಬು ಎಂದು ಸರ್ವರ ಪೂಜಿಸುತ್ತ ಪವಿತ್ರ ಮೂರ್ತಿ ಕೀರ್ತಿರಾಜನ ಕೊಲೆ ಏಕೆ ಮಾಡಿಸಿದೀಯಾ ಏನು? ನೀನು ಧರ್ಮದ ಹುಲಿಯಾ? ಹೇಳಲೇ ಪಾಟೇಲ್, ಹೇಳು. ವಿಷಯ ನೆಟ್ಟು ವ್ಯರ್ಥ ಮಾತಾಡಿದರೆ ಈ ನಿನ್ನ ದೇಹ ಮತೇನು ಚೂರಾಗಿ ಹೋಗೋದು ನನ್ನ ಕೈಯಲ್ಲಿ. ಯಾಕಿನ ಮಾತಾಡೋಣ ಏನಾಗಿದ್ದಾರೆ? ಲೇ ಪಡಲ, ನನ್ನನ್ನೇನು ಅರಿಯದ ಮೊಬ್ಬು ಕುರಿಮರಿ ಎಂದು ತಿಳಿದ್ರಿವ್ಯಾ? ಜಿಂಕೆಯ ಮರಿ ನೀನಾದರೆ ನಿನ್ನನ್ನು ತಿನ್ನಲು ಒಂದಾಕಿರುವ ಹುಲಿ ನಾನು. ಏನಂದೆ? ನನ್ನ ದೇಹ ಎಂಬ ದೇಗಲವನ್ನು ಮತ್ತು ಮತ್ತು ಮಾಡ್ತೀರಿ ಎಂದು ಕನಸು ಕಾಣುತ್ತಿರುವೆ. ಅವತ್ತ ಮರ್ಯಾದೆಯಿಂದ ಕೀರ್ತಿರಾಜನ ಕೊಲೆ ಮಾಡಿಸಿದ್ದು ನಿಜವೊಂದು ಹೇಳು. ಸುಳ್ಳು ಹೇಳಿದರೆ ಜೀವಂತ ಹಚ್ಚುತ್ತೇನೆ ನಿನಗೆ ಕೆಚ್ಚು. ಸ್ವಲ್ಪ ಸಮಯ ತರ ಸಾಯಿಸುತ್ತೇನೆ ಬಚ್ಚ. ಏನಂತೆ? ಈ ಪಾಟಲಿಗೆ ಜೀವಂತ ಕೆಚ್ಚಾದಿದೆ. ಈ ಪಾಟಲ ಪವರ್ ಇರುವುದು ನಿಮ್ಮಂತ ಬ್ರೋಕರ್ಗಳಿಂದ. ಈ ಪಾಟಲ ಪ್ರಾಣ ಕೊಡುವುದು ನಿಮ್ಮಂತ ಬಂಡಕೋರರ ಕೈಯಲ್ಲ. ಹೌದು, ಕೀರ್ತಿರಾಜನ ಬಗ್ಗೆ ಇಷ್ಟೊಂದು ವಿಚಾರ ಮಾಡ್ತೇನೆ. ನೀನೇನ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟವೋ ಅಥವಾ ಹಣಕ್ಕಾಗಿ ಹೇಳಿದವರ ಕೆಲಸ ಮಾಡೋಣ? ಧರ್ಮ ಪೀಠದಲ್ಲಿ ಸತ್ತಂತರ ಹೆಣವನ್ನು ನಿಟ್ಟ ಕಟ್ಟಿ ಸುತ್ತಾಸುತ್ತಿರುವ ನಿಮ್ಮಂತ ಕೆಟ್ಟ ಸುಳೆಯ ಮಕ್ಕಳನ್ನು ಮೆಟ್ಟ ಸೀಳಲು ಒತ್ತಿ ಬಂದ ಪ್ರಚಂಡ ನಾನು. ಮೋಸ, ವಂಚನೆ, ಅನ್ಯಾಯ, ಅತ್ಯಾಚಾರ ಮಾಡುವ ದುಷ್ಟರ ಹೆಣ ಕೆಡವಲೇಬೇಕೆಂದರೆ ಹಣ ತಗೊಂತೀನಿ. ಧರ್ಮವಂತರಿಗೆ ದ್ರೋಹ ಬಗೆಯಲು ಬಂದರೆ ಏನಿಲ್ಲದೆ ಹೆಣ ಕೆಡವುತ್ತೀನಿ. ಕೀರ್ತಿರಾಜನ ಕೊಲೆ ಮಾಡ್ತಿರಲ್ಲ, ಈಗ ನಿನ್ನ ಹೆಣವನ್ನೇ ಕೆಡವುತ್ತೀನಿ. ಧರ್ಮವಂತನ ಕಾಪಾಡುವುದು ಕಲಿಯುವುದು ಧರ್ಮವಂತ. ನನ್ನನ್ನು ಕೆಡವಂತೆ ಸ್ವಲ್ಪ ತಡಿ. ಕೀರ್ತಿರಾಜ ಬಡವರ ಬಂಧುನ, ಧರ್ಮದ ಕಣ್ಣ, ನ್ಯಾಯದ ಬೆನ್ನೆಲುಬು.
ನಮ್ಮ ಊರಿನಲ್ಲಿ ಅಷ್ಟೇ ಯಾಕೆ ಎಲ್ಲ ಊರ್ ಕೆರೆಗಳಲ್ಲಿ ನಿಮ್ಮ ಆಸ್ತಿನಲ್ಲಿ ಹೊರಲು ಮಾಡಿ ಸುಂದರವಾಗಿ ವಾದ್ಯ ಮೇಲೆ ಒಂದು ದೇಶೀಯ ಮಾರಿ ವೇಷವಾಟಕ್ಕೆ ಹಚ್ಚಿ ಕೋಟಿಗಟ್ಟಲೆ ಹಣ ಗಳಿಸಿದ ಆ ಕೀರ್ತಿರಾಜ ಪವಿತ್ರ ಮೂರ್ತಿನ ಗಂಟ ಸುತ್ತ ಎಷ್ಟೋ ಹೆಂಗೆ ತೊಡನೆ ಸರಸ ಆಡುವ ಅವನು ಒಳ್ಳೆಯವನೇ.